ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಈ ದಿನ ಅರ್ಧ ಚಂದ್ರಾಸನ ಅಂತ ಹೆಸರಿರುವಂಥ ಒಂದು ಆಸನ ತೋರಿಸ್ತಿದ್ದೀನಿ. ಇದು ಬ್ಯಾಲೆನ್ಸಿಂಗ್ ಆಸನ ಮತ್ತು ಕಾಲುಗಳಿಗೆಲ್ಲ ಶಕ್ತಿ ಬರುತ್ತೆ. ಇದು ಸೆಂಟ್ರಲ್ ಮಾಡೋದು, ಅಭ್ಯಾಸ ಆದಮೇಲೆ ಸೆಂಟ್ರಲ್ ಮಾಡೋದು. ಬಿಗಿನರ್ಸು ಹೇಗೆ ವಾಲ್ ಸಪೋರ್ಟ್ ತೊಗೊಂಡು ಮಾಡೋದು ಅಂಥೇಳಿ ತೋರಿಸ್ತೀನಿ. ಇದು ತುಂಬ ಯೂಸ್ಫುಲ್ ಆಸನ. ಬ್ಯಾಲೆನ್ಸಿಂಗ್ ಮಾಡೋದು, ಕೈಗಳು ಕಾಲುಗಳು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಪೆಲ್ವಿಕ್ ಪಾಯಿಂಟೆಲ್ಲ ಚೆನ್ನಾಗಿ ಓಪನ್ ಆಗೋದ್ರಿಂದ ಮತ್ತು ಕಾಲುಗಳು ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಕಾಲುಗಳು ಮಸಲ್ಸ್ ಎಲ್ಲ, ಥೈ ಮಸಲ್ಸ್, ಕಾಫ್ ಮಸಲ್ಸ್ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಮಂಡಿ ನೋವಿದ್ರೂ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ. ಇವಾಗ ಮಾಡೋಣ ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಈಗ ನೋಡಿ, ಫಸ್ಟು ಸಮಸ್ಥಿತಿಲಿ ನಿಂತಿರ್ತೀವಿ. ಹೀಗೆ ಯಾವುದೇ ಸ್ಟ್ಯಾಂಡಿಂಗ್ ಆಸನ ಮಾಡಬೇಕಾದ್ರೂ ಮೊದಲು ಸಮಸ್ಥಿತಿನಲ್ಲಿ ನಿಂತ್ಕೋಬೇಕು. ಕೈಗಳು ಕಾಲುಗಳೆಲ್ಲ ಸ್ಟ್ರೆಚ್ ಮಾಡಿ ಬ್ರೀದಿಂಗ್ ಚೆನ್ನಾಗಿ ನಡೀತಾ ಇರಬೇಕು. ಈಗ ಕಾಲುಗಳನ್ನು ನಮ್ಮ ಹೈಟಿಗೆ ನೋಡಿಕೊಂಡು ಒಂದು 3 ಫೀಟ್ 3.5 ಫೀಟ್ ಆ ಥರ ಉದ್ದ ಇರೋರು 4 ಅಡಿ ಬೇಕಾದ್ರೂ ಇಟ್ಕೋಬೋದು. ಇಷ್ಟು ದೂರ ನಾನು ಇಟ್ಕೊಂಡಿದ್ದೀನಿ. ಈಗ ತ್ರಿಕೋನಾಸನ ಮಾಡಿ ನಂತರ ಇದನ್ನು ಮಾಡಬೇಕು. ನೋಡಿ, ಈಗ ಬಲಪಾದ ಬಲಕ್ಕೆ ಟರ್ನ್ ಮಾಡ್ತಾಯಿದ್ದೀನಿ. ಈಗ ತ್ರಿಕೋನಾಸನ ಹೀಗೆ ನಿಧಾನ ತ್ರಿಕೋನಾಸನ ಹೇಗೆ ಮಾಡ್ತೀವಿ ಅದೇ ಥರ ಮಂಡಿ ಮೇಲಿಂದ ಸ್ವಲ್ಪ ಕೈ ಕೆಳಗೆ ತೊಗೋಬೇಕು. ತುಂಬ ಕೆಳಗೆ ತೊಗೊಳಕ್ಕೆ ಹೋದರೆ ಈ ಪಾಯಿಂಟು ಮುಂದಕ್ಕೆ ಬರುತ್ತೆ. ಅಭ್ಯಾಸ ಇರೋದ್ರಿಂದ ನಮ್ಗೆ ಹಿಂಗಾಗುತ್ತೆ. ಕೆಲವ್ರಿಗೆ ಈ ಥರ ಜಾಸ್ತಿ ಬರೋದ್ರಿಂದ ಇದನ್ನು ಹಿಂದಕ್ಕೆ ಟರ್ನ್ ಮಾಡ್ಕೋಬೇಕು, ಕೈಲಿ ಇಟ್ಕೋಬೇಕು. ಈಗ ಈ ಕೈಯನ್ನು ಸೊಂಟದ ಮೇಲೆ ಇಟ್ಕೋಬೇಕು. ಸೊಂಟದ ಮೇಲೆ ಇಟ್ಕೊಂಡು ರೈಟ್ ಲೆಗ್ ಫೋಲ್ಡ್ ಮಾಡಬೇಕು. ಇದು ಫೋಲ್ಡ್ ಮಾಡಿ ಲೆಫ್ಟ್ ಲೆಗ್ ಒಂದು ಸ್ಟೆಪ್ ಒಳಗೆ ತೊಗೋಬೇಕು. ತೊಗೊಳ್ಳುವಾಗ ಇದು ಹಿಂಗೆ ಬಗ್ಗಬಾರ್ದು, ಇದು ಹಿಂದಕ್ಕೆ ಟರ್ನ್ ಆಗಬೇಕು. ಹಿಮ್ಮಡಿ ಮಾತ್ರ ಲಿಫ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಬ್ರಿಕ್ ಇಟ್ಟು ತೋರಿಸ್ತಾ ಇದ್ದೀನಿ. 1 ಮೊಳದಷ್ಟು ಬ್ರಿಕ್ಕು ಔಟ್ ಎಡ್ಜ್ ಲೈನಲ್ಲಿ ಇಷ್ಟು ದೂರ ಬರಬೇಕು. ಈ ಬ್ರಿಕ್ ಇಲ್ಲ ಅನ್ನೋರು ಈ ಥರ ನೋಡಿ, ಗೋಡೆ ಎಡ್ಜ್ ಇರುತ್ತಲ್ಲ ಸ್ಕರ್ಟಿಂಗು, ಇದ್ರ ಮೇಲೆ ಬೇಕಾದ್ರೂ ಇಟ್ಬಿಟ್ಟು ಮಾಡ್ಬೋದು. ಇವಾಗ ಒಂದು ಸ್ಟೆಪ್ ಕಾಲು ಒಳಗೆ ತೊಗೊಂಡಿದ್ದೀನಿ. ಕೈ 1 ಮೊಳದಷ್ಟು ಮುಂದಾಗಿ ಬರಬೇಕು. ಹೀಗೆ ಮುಂದಕ್ಕೆ ತೊಗೊಂಡು ನಿಧಾನ ಈ ಕಾಲನ್ನು ಇದನ್ನು ಹಿಂದಕ್ಕೆ ಟರ್ನ್ ಮಾಡಬೇಕು. ಈ ಕಾಲನ್ನು ಮೇಲಕ್ಕೆ ತೊಗೋಬೇಕು. ಇಲ್ಲಿ ಕೈ ಭುಜದ ಲೈನಲ್ಲಿ ಇರಬೇಕು. ಈಗ ನಿಧಾನ ಕೈಯನ್ನು ಹೀಗೆ ಮೇಲಕ್ಕೆ ತೊಗೋಬೇಕು. ಈ ರೀತಿ ದೃಷ್ಟಿ ಕೈ ಬೆರಳು ಕಡೆಗೆ, ಹೀಗೆ ಟೋಸ್ ನಿಮ್ಮ ಕಡೆಗೆ, ಪಾದದ ಬೆರಳು ನಿಮ್ಮ ಕಡೆಗಿರಬೇಕು. ಕೈ ಇಳಿತಾರೆ. ಈ ಭಾಗ ಆದಷ್ಟು ಹಿಂದಕ್ಕೆ, ತಲೆ, ಭುಜ, ಬಟಕ್ಸು, ಹಿಮ್ಮಡಿ ಗೋಡೆಗಿರಬೇಕು. ಹೀಗೆ ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಸ್ವಲ್ಪ ಹೊತ್ತಾದಮೇಲೆ ನಿಧಾನ ಅದೇ ರೀತಿ ಕೈ ಸೊಂಟದ ಮೇಲೆ ಇಟ್ಕೋಬೇಕು. ಹೀಗೆ ನಿಧಾನ ತ್ರಿಕೋನಾಸನಕ್ಕೆ ಬರಬೇಕು. ಹೀಗೆ ತ್ರಿಕೋನಾಸನಕ್ಕೆ ಬಂದು ಮೇಲಕ್ಕೆ ಬಂದು ಪಾದ ಒಳಗೆ ತೊಗೋಬೇಕು, ಸೇರಿಸ್ಬೇಕು. ಹೀಗೆ ಇದನ್ನು ಬ್ರಿಕ್ ಇಟ್ಕೊಂಡು ಹೇಗೆ ಮಾಡೋಂಥ ಈ ಥರ ಬ್ಲಾಕ್ಸ್ ಇರೋರು ಒಂದು ಸ್ವಲ್ಪ ಹೈಟ್ ಬರುತ್ತೆ. ಅವಾಗ ನಿಮ್ಗೆ ಇನ್ನೂ ಈಸಿಯಾಗಿರುತ್ತೆ. ಮನೆಯಲ್ಲಿ ಈ ಥರ ಗೋಡೆ ಎಡ್ಜಿರುತ್ತಲ್ಲ, ಎತ್ತರ ಇದ್ದರೆ ನಿಮ್ಗೆ ಇನ್ನೂ ಅನುಕೂಲ. ಇದು ನಮ್ಗೆ ಅಭ್ಯಾಸ ಇರೋದ್ರಿಂದ ಇದು ಕರೆಕ್ಟ್ ಇದೆ. ಈಸಿಯಾಗಿ ಮಾಡಬೇಕು ಅಂದರೆ ಇನ್ನೂ ಸ್ವಲ್ಪ ಹೈಟ್ ಇಟ್ಕೋಬೇಕು. ಈಗ ಬ್ರಿಕ್ ಇಟ್ಕೊಂಡು ಈ ಸೈಡ್ ಮಾಡ್ತೀನಿ. ಈಗ ನೋಡಿ, ಈ ಥರ ಫಸ್ಟು ಕಾಲು ಹೀಗಿರುತ್ತೆ, ಸ್ಪ್ರೆಡ್ ಮಾಡಿರ್ತೀವಿ. ಈಗ ಪಾದ ಒಂದು 3.5 ಅಡಿ ದೂರ ಇಟ್ಕೋಬೇಕು. ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ನಿಧಾನ ಹೀಗೆ ತ್ರಿಕೋನಾಸನ. ತ್ರಿಕೋನಾಸನದಿಂದ ಕೈ ಸೊಂಟದ ಮೇಲೆ ಇಟ್ಕೋಬೇಕು. ಎಡಗಾಲು ಮಡಿಸ್ತಾ ಇದ್ದೀನಿ. ಈಗ ಒಂದು ಕೈ ಬಲಗಾಲು ಸ್ವಲ್ಪ ಒಳಗೆ ತೊಗೋಬೇಕು. ಒಂದು ಸ್ಟೆಪ್ ತೊಗೊಂಡು ಇದನ್ನು ಹಿಂದಕ್ಕೆ ಟರ್ನ್ ಮಾಡಬೇಕು. ಹಿಂದಕ್ಕೆ ಟರ್ನ್ ಮಾಡಿದ್ರೆ ನಿಮಗೆ ಕಾಲು ಲಿಫ್ಟ್ ಮಾಡೋಕೆ ಈಸಿ ಆಗುತ್ತೆ. ಇದು ಮುಂದಕ್ಕೆ ಬಂದರೆ ಕಾಲು ಲಿಫ್ಟ್ ಮಾಡೋಕೆ ನೋಡಿ ಈಗ ಆಗ್ತಾ ಇರುತ್ತೆ, ಬ್ಯಾಲೆನ್ಸ್ ಸಿಗೋಲ್ಲ. ಅದಕ್ಕೆ ಇದನ್ನು ಹಿಂದಕ್ಕೆ ಟರ್ನ್ ಮಾಡ್ಕೊಳ್ಳಿ ಪೂರ್ತಿ. ಈಗ ಇದನ್ನು ಔಟ್ ಎಡ್ಜ್ ಲೈನಲ್ಲಿ, ಪಾದದ ಹೊರಂಚ್ ಲೈನಲ್ಲಿ 1 ಮೊಳದಷ್ಟು ಬ್ರಿಕ್ ಮುಂದಕ್ಕೆ ಇಟ್ಟಿದ್ದೀನಿ. ಹೀಗೆ ಈಗ ನಿಧಾನ ಈ ಕಾಲನ್ನು ಸ್ಟ್ರೆಚ್ ಮಾಡ್ತಾ ಫಸ್ಟು ಈ ಕಾಲು ಸ್ಟ್ರೈಟ್ ಮೇಲಕ್ಕೆ ತೊಗೋಬೇಕು. ತೊಗೊಂಡ ಮೇಲೆ ಕೆಳಗಡೆ ಕಾಲು ನೇರ ಮಾಡಬೇಕು. ಈಗ ಕೈನ ನೋಡಿ ಬ್ರಿಕ್ ಮೇಲೆ ಒತ್ತಿದ್ದೀನಿ. ಒತ್ತಿಬಿಟ್ಟು ಮೇಲಿನ ಕೈನ ಎಳ್ಕೋಬೇಕು. ಹೀಗೆ ಈಗ ಕಾಲುಗಳು ಸ್ಟ್ರೆಚ್ ಆಗ್ತಾಯಿದೆ. ಕಾಲು ಸ್ಟ್ರೆಚ್ ಆಗ್ತಾಯಿದೆ ನೋಡಿ, ಕೈ ಸ್ಟ್ರೆಚ್ ಆಗ್ತಾಯಿದೆ. ಈಗ ದೃಷ್ಟಿ ಕೈ ಬೆರಳು ಕಡೆಗೆ, ಹೀಗೆ ಎರಡೂ ಕಾಲು ನೇರ ಮಾಡಬೇಕು. ಇದು ಮಾಡೋದ್ರಿಂದ ಏನಾಗುತ್ತೆ, ಮಾಡೋದ್ರಿಂದ ಕಾಲುಗಳು ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಈ ಭಾಗ, ಮಂಡಿ ಹಿಂಭಾಗ ಎಲ್ಲ ಈ ಭಾಗ ಓಪನ್ ಆಗೋದ್ರಿಂದ ಈ ಪಾಯಿಂಟಲ್ಲಿರೋ ಕೊಬ್ಬು, ಎಕ್ಸ್ಟ್ರಾ ಫ್ಯಾಟ್ ಏನಿರುತ್ತೆ ಅದೆಲ್ಲ ಕರಗ್ತಾ ಇರುತ್ತೆ. ಈಗ ಕೈಗಳನ್ನು ಸ್ಟ್ರೆಚ್ ಮಾಡಿ ದೃಷ್ಟಿ ಕೈ ಬೆರಳು ಕಡೆಗೆ, ಉಸಿರಾಟ ಸಹಜವಾಗಿ ನಡೀತಾ ಇರಬೇಕು. ಈ ಕೈ ಮೇಲೆ ವೆಯ್ಟ್ ಇರಬಾರ್ದು. ಕೈ ಒತ್ತುಬಿಟ್ಟು ಮೇಲಿನ ಕೈ ಎಳ್ಕೋಬೇಕು. ಹೀಗೆ ಮತ್ತೆ ವಾಪಸ್ ಬರಬೇಕಾದ್ರೆ ನಿಧಾನ ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ. ಕಾಲಷ್ಟೇ ದೂರ ಬರಲಿ. ತ್ರಿಕೋನಾಸನಕ್ಕೆ ಬನ್ನಿ. ಮತ್ತೆ ಮೇಲಕ್ಕೆ ಬಂದು ಪಾದ ಒಳಗೆ ತೊಗೊಳ್ಳಿ, ಸೇರಿಸಿ ಈ ಥರ.
ಇದು ಮಾಡೋದ್ರಿಂದ ಕಾಲುಗಳು ಚೆನ್ನಾಗಿ ಸ್ಟ್ರೆಂಥನ್ ಆಗುತ್ತೆ ಮತ್ತು ಬ್ಯಾಲೆನ್ಸ್ ಸಿಗುತ್ತೆ ನಿಮಗೆ. ಈಗ ಸೆಂಟ್ರಲ್ಲಿ ಇದನ್ನು ಮಾಡ್ತೀವಲ್ಲ ವೃಕ್ಷಾಸನ ಎಲ್ಲ, ಆ ಥರ ಇದನ್ನು ಅಷ್ಟೇ ಒಂದು ಕಾಲಲ್ಲಿ ಬ್ಯಾಲೆನ್ಸ್ ಸಿಗೋದ್ರಿಂದ ನಿಮಗೆ ಕಾಲು ನಡ್ಕೊಬರೋದು, ಏಜ್ ಆಗ್ತಾ ಬ್ಯಾಲೆನ್ಸ್ ತಪ್ಪೋಗೋದು ಇದೆಲ್ಲ ಅವಾಯ್ಡ್ ಮಾಡ್ಬೋದು. ಇದು ಆ್ಯಕ್ಚುಲಿ ಸೆಂಟ್ರಲ್ಲಿ ಮಾಡೋವಂಥದ್ದು. ಇದು ಮಾಡಿ ಇದ್ರ ಉಪಯೋಗ ಪಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಬೇರೆಯವ್ರಿಗೆ ಶೇರ್ ಮಾಡಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಂಡ್ರೆ ನನಗೆ ಖುಷಿ ಆಗುತ್ತೆ. ನಮಸ್ತೆ.